ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಲ್ವಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ಈ ಕುಕ್ಕರ್ನಲ್ಲಿ ಕುಚ್ಚಲಕ್ಕಿ ಅನ್ನನ ಯಾವ ಥರ ಮಾಡೋದು, ಒಂದು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡೋದು, ಹೇಗೆ ನಾವು ಇವಾಗ ಒಲೆ ಮೇಲೆ ಮಡಿಕೆಯಲ್ಲೇ ಇಟ್ಟು ಮಾಡ್ತೀವಲ್ವಾ, ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾರೆ ಕೆಲವೊಬ್ಬರು ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಮಾಡ್ತಾರೆ. ಅದೇ ಥರ ಬರೋ ರೀತಿ ಯಾವ ಥರ ಮಾಡೋದು ಕುಕ್ಕರ್ನಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಕೂಡ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸುಮಾರಷ್ಟು ಜನರಿಗೆ ಗೊತ್ತಿರಲ್ಲ ಈ ಕುಕ್ಕರ್ನಲ್ಲಿ ಯಾವ ಥರ ಕುಚ್ಚಲಕ್ಕಿ ಅನ್ನ ಮಾಡೋದು ಅಂತ. ಬೆಳ್ತಿಗೆಕ್ಕಿ ಅನ್ನ ಆದರೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಯೂಶ್ವಲಿ ಎಲ್ಲರೂ ಕೂಡ ಮಾಡ್ತಾರೆ ಅದನ್ನು. ಈ ಕುಚ್ಚಲಕ್ಕಿ ಅನ್ನ ಕುಕ್ಕರಲ್ಲಿ ಮಾಡೋದು ತುಂಬಾ ರೇರ್ ಅಂತ ಹೇಳ್ಬೋದು. ಸ್ವಲ್ಪ ಅಂದರೆ ಕಡಿಮೆ ಜನ ಮಾಡ್ತಾರೆ. ಒಲೆನಲ್ಲೇ ಕುಚ್ಚಲಕ್ಕಿ, ನಮ್ಮ ತುಳುನಾಡಿನ ಸೈಡಲ್ಲೆಲ್ಲ ಒಲೆನಲ್ಲೇ ಅನ್ನ ಮಾಡಿ ಊಟ ಮಾಡುವಂಥದ್ದು. ಅಂದರೆ ಕುಚ್ಚಲಕ್ಕಿ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಒಲೆನಲ್ಲೇ ಅನ್ನನ ನಾವು ಮಾಡ್ತೀವಿ. ಆದರೆ ನಾನು ತುಂಬ ವರ್ಷ ಆಯಿತು, ಮೊದಲು ನಾನು ಕೂಡ ಒಲೆನಲ್ಲೇ ಮಾಡ್ತಾ ಇದ್ದೆ. ಇವಾಗ ಒಂದು 3 ರಿಂದ 4 ವರ್ಷ ಆಯಿತು ಕುಕ್ಕರ್ನಲ್ಲೇ ಅನ್ನನ ಮಾಡಿಬಿಟ್ಟು ಊಟ ಮಾಡ್ತಾ ಇದ್ದೀವಿ ನಾವು. ಕೆಲವೊಬ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಅಯ್ಯೋ ಕುಕ್ಕರ್ನಲ್ಲಿ ಅನ್ನ ಮಾಡೋದಾ, ಅದು ಕುಚ್ಚಲಕ್ಕಿ ಅನ್ನ ಮಾಡೋದಾ, ನಮ್ಗಂತ ಆಗಲ್ಲಪ್ಪ, ನಮ್ಗೆ ಅದನ್ನು ಊಟನೇ ಮಾಡೋದಕ್ಕಾಗಲ್ಲ, ಅದು ಏನು ಒಂಥರ ಲೋಳೆ ಥರ ಅಂತ ಅನ್ಸುತ್ತೆ. ಊಟ ಮಾಡಿದರೆ, ಕುಕ್ಕರ್ನಲ್ಲಿ ಬೇಯಿಸಿದ ಅನ್ನನ ಊಟ ಮಾಡಿದ ಹಾಗೇನೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಾರೆ ಸ್ನೇಹಿತರೆ. ನಾನು ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ, ನನ್ನ ಕಿವಿಯರೇ ಕೇಳಿದ್ದೀನಿ ಅಂತಲೇ ಹೇಳ್ಬೋದು. ನೀನು ಅದು ಹೇಗೆ ಊಟ ಮಾಡ್ತೀಯಾ, ನಮಗೆಲ್ಲ ಅದರಲ್ಲಿ ಆಗಲ್ಲ, ಅದಷ್ಟು ಚೆನ್ನಾಗಾಗಲ್ಲ ಕುಕ್ಕರ್ನಲ್ಲಿ ಮಾಡಿದಂತಹ ಅನ್ನ ಅಂತ ಅಂದ್ಬಿಟ್ಟು. ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದು ನಾವು ಊಟ ಮಾಡ್ತೀವಲ್ವ, ನಮಗೆ ಅನ್ಸತ್ತೆ ಇದು ಯಾಕೆ ಈ ಥರ ಹೇಳ್ತಾರೆ ಇವರು ಅಂತ ಅಂದ್ಬಿಟ್ಟು. ನಮ್ಮನೆಗೆ ಇವಾಗ ನೆಂಟರೆಲ್ಲ ಬಂದರೆ ನೆಂಟರಿಗೆ ನಾನು ಇದರಲ್ಲಿ ಕುಕ್ಕರಲ್ಲೇ ಅನ್ನನ ಮಾಡ್ತೀನಲ್ವ, ಅದನ್ನು ಬಡಿಸ್ಬೇಕಿದ್ರೆ ತುಂಬ ಜನರ ಹತ್ರ ಕೇಳಿದ್ದೀನಿ ನಾನು, ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗತ್ತಾ, ಅಂದರೆ ಒಲೆನಲ್ಲಿ ಮಾಡುವಂತಹ ಅನ್ನಕ್ಕೂ ಕುಕ್ಕರ್ನಲ್ಲಿ ಮಾಡುವಂತಹ ಅನ್ನಕ್ಕೂ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತಾನೆ ಹೇಳ್ತಾರೆ. ಎಲ್ಲರೂ ಕೂಡ ಇಲ್ಲ ಅಂತಾನೆ ಹೇಳ್ತಾರೆ. ನನಗೂ ಕೂಡ ಅಷ್ಟೇನೆ. ಅಂದರೆ ಅನ್ನ ಒಂದು ಕರೆಕ್ಟಾಗಿ ಆಗಬೇಕು ನನಗೆ. ಈ ಕುಚ್ಚಲಕ್ಕಿ ಅನ್ನ ನಾವಂದ್ರೆ ಅದೇ ಊಟ ಮಾಡೋದಲ್ವ, ಬೆಳ್ತಿಗೆ ಅಕ್ಕಿ ಅನ್ನ ಎಲ್ಲ ಊಟ ಮಾಡೋದಿಲ್ಲ, ತುಂಬ ಕಡಿಮೆ. ಹಬ್ಬದ ಟೈಮಲ್ಲೆಲ್ಲ ಒಂದೊಂದ್ಸಲ ಮಾಡ್ತೀನಿ ಬೆಳ್ತಿಗೆ ಅಕ್ಕಿ, ಬಿಟ್ಟರೆ ನಾವು ಕುಚ್ಚಲಕ್ಕಿ ಅನ್ನನೇ ಊಟ ಮಾಡೋದು. ನನಗೆ ಅದು ಕರೆಕ್ಟ್ ಆಗಬೇಕು. ಈ ಊಟ ಮಾಡುವಂತಹ ಅನ್ನ ಏನಿದೆ ನೋಡಿ, ಅದು ಲೋಳೆ ಥರ ಬರೋದು, ಒಂದು ಸ್ವಲ್ಪ ಏನೋ ಒಂಥರ ಸಾಫ್ಟ್ ಅಂತ ಆ ಥರ ಬರೋದು, ಇದೆಲ್ಲ ನನಗೆ ಆದರೆ ಊಟ ಮಾಡೋದಕ್ಕೇನಾಗಲ್ಲ. ನನಗೆ ಸ್ವಲ್ಪ ಲೈಟಾಗಿ ಬೇಯಬೇಕದು, ಜಾಸ್ತಿ ಬೆಂದರೂ ಕೂಡ ನನಗೆ ಇಷ್ಟ ಆಗಲ್ಲ. ಸೊ ಹಾಗೆ ನನ್ನ ಒಂದು ಅಂದರೆ ನಾನು ಆ ಥರ ನನಗೆ ಅದೇ ಥರ ಇರಬೇಕಾಗತ್ತೆ, ಅನ್ನೋ ಉದುರಾಗಿರ್ಬೇಕಾಗತ್ತೆ, ಅಂಟಬಾರ್ದು ಒಂದಕ್ಕೊಂದು. ಒಂಥರ ಸ್ವಲ್ಪ ಸಾಫ್ಟಾಗಿ ಬರುತ್ತಲ್ವ, ಆ ಥರ ಎಲ್ಲ ಬರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಇದೇ ಥರ ಊಟ ಮಾಡಿ ಅಭ್ಯಾಸ ನನಗೆ, ಚಿಕ್ಕದಿನಿಂದಲೂ ಕೂಡ ಇದೇ ಥರ ಊಟ ಮಾಡಿ ಅಭ್ಯಾಸ. ಸೊ ಹಾಗಾಗಿ ನಾನು ಕುಕ್ಕರಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮಗೆ ಅಂದರೆ ಸ್ವಲ್ಪ ಹೊರಗಡೆ ಅನ್ನ ಮಾಡೋದೆಲ್ಲ ಕಷ್ಟ ಅಂತ ಅನ್ನಿಸ್ತು. ಸೊ ಆ ಟೈಮಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ, ಕುಕ್ಕರಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಯಾಕೆ ನಾನು ಕುಕ್ಕರಲ್ಲಿ ಅಭ್ಯಾಸ ಮಾಡಿದ್ದು ಅಂತ ಹೇಳಿದರೆ, ಬೆಳಿಗ್ಗೆ ನಮಗೆ ಲಂಚ್ ಬಾಕ್ಸ್ ಆಗಲೇಬೇಕು. ಅಂದರೆ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ತೊಗೊಂಡೋಗ್ತಾರೆ, ಮಕ್ಕಳು ತೊಗೊಂಡೋಗ್ತಾರೆ. ಆವಾಗ ನಾನು ಹಿಂದಿನ ದಿನದ ಅನ್ನ ಎಲ್ಲ ಅವರಿಗೆ ಕೊಡಲ್ಲ, ಫ್ರೆಶ್ ಆಗಿ ಬೆಳಿಗ್ಗೆ ಎದ್ಬಿಟ್ಟು ಮಾಡಿಯೇ ನಾನು ಅವರಿಗೆ ಲಂಚ್ ಬಾಕ್ಸ್ನ ಕೊಡ್ತೀನಿ. ಅಂದರೆ ಹಿಂದಿನ ದಿನ ಅನ್ನ ಊಟ ಮಾಡಿದ್ರು ಅಷ್ಟೇ, ಅಷ್ಟೊಂದು ಆರೋಗ್ಯ ಎಲ್ಲ ಸರಿ ಇರಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬಿಸಿಯಾಗಿ ಬೆಳಿಗ್ಗೆ ಎದ್ಬಿಟ್ಟು ಕುಕ್ಕರಲ್ಲಿ ಅನ್ನ ಮಾಡೋದಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲಿ ನನಗೆ ಕೂಡ ಸರಿ ಅಂತ ಬರಲಿಲ್ಲ, ಅಂದರೆ ಸ್ವಲ್ಪ ಆಚೆ ಈಚೆ ಆಗ್ತಾ ಇತ್ತು. ಯಾಕೆಂತ ಹೇಳಿದರೆ ನೀರೆಷ್ಟು ಇಡಬೇಕು, ಹೇಗೆ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಬರ್ತಾ ನಾನು ಕೂಡ ಕಲಿತೆ. ಚೆನ್ನಾಗಿ ಕುಕ್ಕರಲ್ಲಿ ಎಷ್ಟು ಚೆನ್ನಾಗಿ ಅನ್ನ ಆಗತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದರೆ ಏನೂ ನನಗೆ ಅನಿಸಲ್ಲ ಈಗ. ಅಂದರೆ ಕುಕ್ಕರಿನ ಊಟ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪನೂ ಅನಿಸಲ್ಲ. ಹಾಗೆಯೇ ನಿಮಗೆ ಕೂಡ ತೋರ್ಸೋಣ. ಇವಾಗ ಬ್ಯಾಚುಲರ್ಸ್ ಇರ್ತಾರೆ, ಕೆಲವೊಬ್ಬರು ಹೊರಗಡೆ ದುಡಿಯೋದಕ್ಕೆ ಅಂತ ಹೋಗಿರ್ತಾರೆ, ರೂಮ್ ಮಾಡಿ ಕೂತಿರ್ತಾರೆ, ಮಕ್ಕಳು, ಗಂಡು ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಅಂಥವರಿಗೆಲ್ಲ ಒಲೆ ಉರಿಸ್ಕೊಂಡು ಅದನ್ನು ಅನ್ನ ಬೇಯಿಸುವಷ್ಟು ಎಲ್ಲಿ ಅವರಿಗೆ ಅಲ್ವಾ ಟೈಮ್ ಇರಲ್ಲ, ಇನ್ನೊಂದು ಫೆಸಿಲಿಟಿ ಇರಲ್ಲ, ಆ ಥರ ಎಲ್ಲ ಇರುತ್ತೆ. ಅಂಥವರು ಕುಕ್ಕರಲ್ಲೇ ಬೇಯಿಸ್ತಾರಲ್ವ. ಕೆಲವೊಬ್ರು ಪಾಪ ನಮ್ಮ ಸೈಡಿನವರು ಇವಾಗ ಬೆಂಗಳೂರು ಕಡೆಗೆಲ್ಲ ಹೋಗ್ತಾರೆ. ಆ ಥರ ಹೋದಾಗ ಅಲ್ಲಿ ಅವರಿಗೆ ಕುಕ್ಕರಲ್ಲಿ ಕುಚ್ಚಲಕ್ಕಿಯನ್ನು ಮಾಡಬೇಕು ಅಂತ ಹೇಳಿದರೆ ಒಂದು ದೊಡ್ಡ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಕೆಲವರಿಗೆ ಗೊತ್ತಿರಲ್ಲ, ಒಂದು ಸಲ ಮಾಡ್ತಾರೆ ಸರಿಯಾಗಲ್ಲ, 2 ಸಲ ಮಾಡ್ತಾರೆ ಸರಿಯಾಗಲ್ಲ, 3 ಮಾಡ್ತಾರೆ, ಎಷ್ಟು ಸಲ ಮಾಡಿದ್ರು ಅದು ಸರಿಯಾಗಲ್ಲ ಅಂತ ಅಂದಾಗ ಬಿಟ್ಟೇ ಬಿಡ್ತಾರೆ. ಬೇರೆ ಏನಾದರೂ ಉಪಾಯನ ಹುಡುಕ್ತಾರೆ ಅಂತಲೇ ಹೇಳ್ಬೋದು. ವೈಟ್ ರೈಸ್ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ, ಇಲ್ಲ ಅಂತ ಹೇಳಿದರೆ ಹೊರಗಿಂದ ತಂದು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಒಂದು ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ಟೈಮ್ ಆಗ್ತಾ ಇದೆ, ನನಗೆ ಕೂಡ ಮಧ್ಯಾಹ್ನಕ್ಕೆ ಅನ್ನ ಆಗಬೇಕು. ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಮಾಡೋದು, ಎಷ್ಟು ಅಕ್ಕಿ ಹಾಕಿದರೆ ಎಷ್ಟು ನೀರು ಹಾಕಬೇಕು, ಯಾವ ಥರ ಬೇಯಿಸಬೇಕು, ಎಷ್ಟು ಟೈಮ್ ಬೇಕಾಗುತ್ತೆ, ಕರೆಕ್ಟಾಗಿ ಎಲ್ಲವನ್ನು ಕೂಡ ಹೇಳ್ತೀನಿ.
ಸ್ವಲ್ಪ ಅಕ್ಕಿ ಹಾಕಿದರೆ ಎಷ್ಟು ನೀರು ಹಾಕ್ಕೋಬೇಕು, ಎಷ್ಟು ಟೈಮ್ ಬೇಯಿಸ್ಕೋಬೇಕು, ಹಾಗೆ ಜಾಸ್ತಿ ಅಕ್ಕಿ ಹಾಕಿಬಿಟ್ಟು ಎಷ್ಟು ನೀರು ಹಾಕಿ ಎಷ್ಟು ಟೈಮ್ ಬೇಯಿಸ್ಕೋಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಮಾಡುವಂತಹ ಕುಕ್ಕರ್ ಒಂದು 4-5 ವರ್ಷ ಆಯಿತು ಅಂತ ಅನ್ಸುತ್ತೆ, ಸರಿಯಾಗಿ ನೆನಪಿಲ್ಲ ಎಷ್ಟು ವರ್ಷ ಆಯಿತು ಅಂತ ಅಂದ್ಬಿಟ್ಟು. ಇದು ಒಂದೇ ಕುಕ್ಕರ್ನ ನಾನು ಯೂಸ್ ಮಾಡೋದು, ನಾನೇನು ಚೇಂಜ್ ಮಾಡಲಿಲ್ಲ. 10 ಲೀಟರ್ನ ಕುಕ್ಕರ್ ಇದು ನೋಡಿ, ಇದು ಒಂದೇ ಕುಕ್ಕರ್. ಅದು ಕೂಡ ಏನು ನಾನು ಇದು ಒಳ್ಳೊಳ್ಳೆ ನೋಡಿ, ಅದು ಕೂಡ ಇದು ಪ್ರೆಸ್ಟೀಜ್ ಎಲ್ಲ ಅಲ್ಲ, ಇದು ನಂದಿ ಬ್ರ್ಯಾಂಡ್ ಅವರದ್ದು ಕುಕ್ಕರ್. ಈ ಊದುಬತ್ತಿ ಎಲ್ಲ ಮಾರ್ಕೊಂಡು ಬರ್ತಾರಲ್ವ, ಮನೆಗೆಲ್ಲ ಊದುಬತ್ತಿ ಮಾರ್ಕೊಂಡು ಬರ್ತಾರೆ. ಆ ಊದುಬತ್ತಿ ತೊಗೊಂಡ್ರೆ ಅದರಲ್ಲೊಂದು ಏನು ಕೂಪನ್ ಇರುತ್ತೆ, ಅದನ್ನು ತೊಗೊಂಡ್ರೆ ನಮಗೆ ಈ ಥರ ಕೆಲವೊಂದು ಪಾತ್ರೆಗಳನ್ನು ಕೊಡ್ತಾರೆ. ಆ ಥರ ಕೆಲವೊಂದು ಕಡೆ ಇರುತ್ತೆ, ನಮ್ಮ ಕಡೆ ಕೂಡ ಬಂದಿದ್ದರು ತುಂಬ ವರ್ಷದ ಹಿಂದೆ. ಆ ಟೈಮಲ್ಲಿ ನಾನು ಕೂಡ ತೊಗೊಂಡಿರುವಂಥದ್ದು ಒಂದು 3,500 ಕೊಟ್ಟು ತುಂಬ ಒಂದು ಐಟಮ್ಗಳನ್ನು ತೊಗೊಂಡಿದ್ದೆ ನಾನು. ಒಂದು 2-3 ಥರದ ಕುಕ್ಕರ್ ಕೊಟ್ಟಿದ್ದರು, ಇನ್ನೊಂದು 2 ಥರದ ಕಡಾಯಿ ಕೊಟ್ಟಿದ್ದರು, ಈ ಥರ ಎಲ್ಲ ಕೊಟ್ಟಿದ್ದರು. ಅವ್ರ ಕೈಯಿಂದ ತೊಗೊಂಡಿರುವಂತಹ ಕುಕ್ಕರ್ ಮಾತ್ರ 10 ಲೀಟರ್ನ ಕುಕ್ಕರ್ ಇದೆ. ಇದನ್ನೇ ಯೂಸ್ ಮಾಡ್ತೀನಿ ನಾನು. ಸ್ವಲ್ಪ ಅನ್ನ ಮಾಡೋದ್ರು ಇರ್ಬೋದು, ಜಾಸ್ತಿ ಅನ್ನ ಮಾಡೋದ್ರು ಇರ್ಬೋದು, ನಾನು ಇದೇ ಕುಕ್ಕರ್ನ ಯೂಸ್ ಮಾಡ್ತೀನಿ. ಈಗ ಇವತ್ತು ನಾನು ಇಲ್ಲಿ ನೋಡಿ 3/4 ಸೇರಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದು ನಮಗೆ ಈಗ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಇಷ್ಟು ಬೇಕಾಗತ್ತೆ. ಬೆಳಿಗ್ಗೆ ಎದ್ದು ಮಾಡಬೇಕಿದ್ರೆ ನಾನು ಅರ್ಧ ಸೇರು ತೊಗೋತೀನಿ, ಇದ್ರೆ ಅರ್ಧ ಭಾಗದಷ್ಟು, ಅರ್ಧ ಕೆ ಜಿ ಅಂತ ಹೇಳೋದಕ್ಕೆ ಆಗಲ್ಲ, ಅರ್ಧ ಕೆ ಜಿಗಿಂತ ಕಡಿಮೆ ಬರುತ್ತೆ ಈ ಸೇರು ಲೆಕ್ಕದಲ್ಲಿ. 1 ಕೆ ಜಿ ಅಂತ ಹೇಳಿದರೆ ಈ ಒಂದು ಸೇರಿಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಕ್ವಾಂಟಿಟಿ. ಅರ್ಧ ಕೆ ಜಿ ಅಂತ ಹೇಳಿದರೆ ಅರ್ಧ ಸೇರಿಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಏನು 3/4 ಸೇರು ಅಂತ ಹೇಳ್ತೀವಿ. ಇವಾಗ 3/4 ಸೇರು ತೊಗೊಂಡಿದ್ದೀನಿ. ಬೆಳಿಗ್ಗೆ ಮಾಡೋದಾದರೆ ಅರ್ಧ ಸೇರು ತೊಗೋತೀನಿ ನಾನು. ಇವಾಗ ಅರ್ಧ ಸೇರಿಗೆ ಫಸ್ಟ್ ನಾನು ಎಷ್ಟು ಇದು ನೀರು ಹಾಕ್ಕೋಬೇಕು ಅನ್ನೋದನ್ನ ತಿಳಿಸ್ತೀನಿ ನೋಡಿ. ಇವಾಗ ಇದರಲ್ಲಿ 1/4 ಭಾಗ ಇಟ್ಟಿದ್ದೀನಿ. ಇದು ಅರ್ಧ ಸೇರು ಅಕ್ಕಿ ಅಂತ ಅಂದ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರ ಅರ್ಧ ಭಾಗ, ಈ ಕುಕ್ಕರ್ 10 ಲೀಟರ್ ಕುಕ್ಕರ್ ಇದೆಯಲ್ವಾ, ಇದರ ಅರ್ಧ ಭಾಗದಷ್ಟು ಅಂದರೆ ಎಷ್ಟು 5 ಲೀಟರ್ ನೀರು ಹಾಕಬೇಕಾಗತ್ತೆ. 2 ಗ್ಲಾಸ್ ಬರುತ್ತೆ. ಅರ್ಧ ಕೆ ಜಿ ಅಕ್ಕಿ ಅಂತ ಹೇಳಿದರೆ 2 ಗ್ಲಾಸ್ ಬರುತ್ತೆ. 2 ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿ 5 ಲೀಟ್ರ್ ನೀರು ಹಾಕಬೇಕಾಗತ್ತೆ. ಅಷ್ಟು ನೀರು ಹಾಕ್ಕೊಂಡು ನಾನು ಬೇಯೋದಕ್ಕೆ ಇಡ್ತೀನಿ. ಬೇಯೋದಕ್ಕೆ ಇಟ್ಕೊಂಡು ನಾನು ಕರೆಕ್ಟಾಗಿ ಟೈಮಿಂಗ್ಸ್ ನೋಡ್ಕೋತಾ ಇರ್ತೀನಿ. 25 ನಿಮಿಷ ಬೇಕಾಗತ್ತೆ. ಕರೆಕ್ಟಾಗಿ 25 ನಿಮಿಷದಲ್ಲಿ ಅರ್ಧ ಸೇರು ಅಕ್ಕಿಯನ್ನು ಇಟ್ಟಿದ್ದೀನಲ್ವ, ಅದು ಬೇಯತ್ತೆ. ನಾನು 2 ವಿಷಲ್ ತೆಗಿತೀನಿ, 2 ವಿಷಲ್, ಜಾಸ್ತಿ ವಿಷಲ್ ಇಡೋದಕ್ಕೆ ಹೋಗಲ್ಲ. ನಾವು ಯೂಸ್ ಮಾಡ್ತಿರೋದು ಇದು ಅಕ್ಕಿ ನೋಡಿ, ಇದು ಜನಪ್ರಿಯ ಬ್ರ್ಯಾಂಡ್, ಏನು ಊರಿನ ಕಜೇರಿ ಅಂತೇಳಿ ಬರ್ತದೆ. ಎಲ್ಲ ಇದರಲ್ಲಿ ಅಂಗಡಿಗಳಲ್ಲಿ ಸಿಗತ್ತೆ. ಇದೇ ಊಟ ಮಾಡೋದು ನಾವು. ಕೆಲವೊಬ್ರು ಇದರಲ್ಲಿ ಆನಂದ್ ಬ್ರ್ಯಾಂಡ್ ಅಂತ ಬರುತ್ತೆ, ವೈಟ್ ಕಲರಲ್ಲಿ ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಯಾವ ಕುಚ್ಚಲಕ್ಕಿ ಆದರೂ ತೊಂದರೆ ಇಲ್ಲ. ನಾನು ಹೇಳಿದಾಗೆ 2 ಗ್ಲಾಸ್ ಅಕ್ಕಿ ಹಾಕಿದರೆ 5 ಲೀಟರ್ ನೀರು, ಇದರ ಅರ್ಧ ಭಾಗದಷ್ಟು ನೀರು ಹಾಕ್ಕೊಂಡು ಇಡಬೇಕು. ಇವಾಗ ನಾನು 3/4 ಸೇರಿನಷ್ಟು ತೊಗೊಂಡಿದ್ದೀನಲ್ವ, ಇದಕ್ಕೆ ಇವಾಗ ಎಷ್ಟು ನೀರಿಡಬೇಕು ಅಂತ ಹೇಳಿದರೆ 3/4 ಸೇರು ಅಕ್ಕಿ ಹಾಕಿದರೆ ಇದರ ಏನು ಸ್ಕ್ರೂ ಥರ ಇದೆಯಲ್ವ ಇಲ್ಲಿ, ಇದಕ್ಕಿಂತ ಸ್ವಲ್ಪ ಮೇಲ್ಗಡೆ ಇಡಬೇಕು. ಇಲ್ಲಿ ತನಕ ನೀರಿಡಬೇಕು 3/4 ಸೇರಿಗೆ. ವಿಷಲ್ ಅಂತ ಹೇಳಿದರೆ ಒಂದೇ ವಿಷಲ್. ಜಾಸ್ತಿ ಅಕ್ಕಿ ಹಾಕಿದಾಗ ಒಂದೇ ವಿಷಲ್ ತೊಗೋಬೇಕು, ಕಡಿಮೆ ಅಕ್ಕಿ ಹಾಕಿದಾಗ 2 ವಿಷಲ್ ತೊಗೋಬೇಕು. ಈ ಥರ ತೊಗೋತೀನಿ ನನ್ನ ಕುಕ್ಕರಲ್ಲಿ. ಇದೇ ಥರ ಬೇಯಿಸೋದು ನಾನು. ಇದು ಮಾತ್ರ ನಿಮಗೆ ಅದು 25 ನಿಮಿಷ ಅಂತ ಹೇಳಿದೆ ಅಲ್ವ, ಇದು ನಿಮಗೆ 40 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಇಟ್ಟು ನಾವಿವಾಗ ಬಿಸಿ ಆಗ್ಲಿಕ್ಕೆ ಇಡ್ತೀವಲ್ವ, ನಾನು ತಣ್ಣೀರೇ ಹಾಕೋದು, ಬಿಸಿನೀರೇನ ಹಾಕಲ್ಲ, ತಣ್ಣೀರು ಹಾಕಿ ಇಡ್ತೀನಿ. ಕರೆಕ್ಟಾಗಿ 40 ಮಿನಿಟ್ಸ್ ಆಗಬೇಕಿದ್ರೆ ಇದು ವಿಷಲ್ ಆಗುತ್ತೆ. ಒಂದೇ ವಿಷಲ್ ಸಾಕಾಗತ್ತೆ. 3 ಗ್ಲಾಸ್ ಅಕ್ಕಿಗೆ ಒಂದೇ ವಿಷಲ್ ಸಾಕಾಗತ್ತೆ. 2 ಗ್ಲಾಸ್ ಅಕ್ಕಿ ಇಟ್ಟರೆ 2 ವಿಷಲ್ ತೆಗೀರಿ. ನಿಮ್ಮ ಕುಕ್ಕರಲ್ಲಿ ಕೆಲವೊಂದು ಕುಕ್ಕರ್ ಏನಂತ ಹೇಳಿದರೆ ಇಟ್ಟ ಕೂಡಲೇ ವಿಷಲ್ ಆಗೋದು. ಇವಾಗ ಅರ್ಧ ಕೆ ಜಿ ಅಕ್ಕಿ ಆದರೂ ಹಾಕ್ಕೊಳ್ಳಿ, 2 ಗ್ಲಾಸ್ ಅಕ್ಕಿ ಆದರೂ ಹಾಕ್ಕೊಳ್ಳಿ, ಅದೆಷ್ಟೇ ಆದರೂ ಹಾಕ್ಕೊಳ್ಳಿ, ಇಟ್ಟ ಕೂಡಲೇ ವಿಷಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಒಂದು 7ರಿಂದ 8 ವಿಷಲ್ ತೆಗಿಬೇಕಾಗ್ತದೆ. ಅಷ್ಟು ವಿಷಲ್ ಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಅದು ಬೇಯಲ್ಲ. ಅಂದರೆ ಇಟ್ಟ ಕೂಡಲೇ ವಿಷಲ್ ಆಗುವಂತಹ ಕುಕ್ಕರಲ್ಲಿ ಅಷ್ಟು ಬೇಗ ಅನ್ನ ರೆಡಿ ಆಗಲ್ಲ. ಸೊ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ವಿಷಲ್ ಆಗುವಂತಹ ಕುಕ್ಕರಲ್ಲಿ ಬೇಗ ಅನ್ನ ಆಗತ್ತೆ. ಇವಾಗ ಕರೆಕ್ಟಾಗಿ ನಿಮಗೆ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಇನ್ನು 1 ಗ್ಲಾಸ್ ಅಕ್ಕಿ ಹಾಕಿದರೆ ಕೆಲವೊಬ್ಬರಿಗೆ ಅನಿಸುತ್ತೆ ನಮಗೆ 1 ಗ್ಲಾಸ್ ಅಕ್ಕಿ ಹಾಕಿ ಅನ್ನ ಮಾಡೋದು ಯಾವ ಥರ, ನಾವು ಒಬ್ಬರೇ ಇರೋದು ರೂಮಲ್ಲಿ, ಬ್ಯಾಚುಲರ್ಸ್ ಎಲ್ಲ ಆಗಿದ್ದರೆ ನಾವು ಒಬ್ಬರೇ ಇರೋದು, ನಮಗೆ 1 ಗ್ಲಾಸ್ ಸಾಕಾಗತ್ತೆ ಮಧ್ಯಾಹ್ನಕ್ಕೆ, ಹಾಗೆ ರಾತ್ರಿಗೆ 1 ಗ್ಲಾಸ್ ಅಕ್ಕಿ ಸಾಕಾಗತ್ತೆ ಅಂತ ಹೇಳಿದರೆ 1 ಗ್ಲಾಸ್ ಅಕ್ಕಿಗೆ 1/4 ಭಾಗದಷ್ಟು ನೀವು
ನೀರು ಇಟ್ಕೋಬೇಕು. 10 ಲೀಟರ್ ಕುಕ್ಕರ್ ಆದರೆ, ಯಾವ ಕುಕ್ಕರ್ ಆದರೂ ಅಷ್ಟೇ, ನೀವು 10 ಲೀಟರ್ ಕುಕ್ಕರ್, 5 ಲೀಟರ್ ಕುಕ್ಕರ್, 7.5 ಲೀಟರ್ ಕುಕ್ಕರ್ ಅಂತ ಅಲ್ಲ, ನೀವು 1 ಗ್ಲಾಸ್ ಅಕ್ಕಿಗೆ ನೀವು ಈ 1/4 ಭಾಗದಷ್ಟು ನೀವು ನೀರಿಡಬೇಕಾಗತ್ತೆ. ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ಅನ್ನ ಚೆನ್ನಾಗಾಗತ್ತೆ, ನೀವೇನು ಭಯ ಪಡಬೇಕು ಅಂತಿಲ್ಲ. ನೀರು ಜಾಸ್ತಿ ಆದರೆ ಜಾಸ್ತಿ ಬೆಂದೋಗತ್ತೆ, ಅನ್ನ ಪೂರ್ತಿ ಹಾಳಾಗತ್ತೆ ಅಂತ ಅಂದ್ಬಿಟ್ಟು ಏನು ಹಾಳಾಗಲ್ಲ. ನೀವು ಇವಾಗ ನಾವು 4 ಜನ ಇದ್ದೀವಿ ಮನೆಯಲ್ಲಿ, 2 ಟೈಮ್ ಊಟ ಮಾಡಬೇಕಿದ್ರೆ ನಮಗೆ ಇಷ್ಟು ಅನ್ನ ಬೇಕಾಗುತ್ತೆ. ಅಂದರೆ ನಾವು ಚಪಾತಿ ಅದಿದ್ದೆಲ್ಲ ಏನು ತಿನ್ನಲ್ಲ, ಬರೀ ಅನ್ನ ಮಾತ್ರ ಊಟ ಮಾಡ್ತೀವಿ. 3 ಗ್ಲಾಸ್ ಅಕ್ಕಿ ಬೇಕಾಗುತ್ತೆ. ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ, ಸೇರಿನಲ್ಲಿ 3/4 ಸೇರು. ಇದನ್ನು ಇವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಎಷ್ಟು ನೀರು ಇಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಇಷ್ಟು ನೀರನ್ನು ಇಡ್ತಾ ಇದ್ದೀನಿ ನಾನು. ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 3/4 ಸೇರಿನಷ್ಟು, ಅದಕ್ಕೆ ಇಷ್ಟು ನೀರು ಇಟ್ಟಿದ್ದೀನಿ. ನೋಡಿ, ಇವಾಗ ನಿಮಗೆ ಅಂದಾಜಾಗಿರ್ಬೋದು 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎಷ್ಟು ನೀರಿಡಬೇಕು, 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎಷ್ಟು ನೀರಿಡಬೇಕು ಅಂತ ಅಂದಾಜಾಗಿರ್ಬೋದು. ಈ ಥರ ನೀರು ಜಾಸ್ತಿಯಾಗಿಟ್ಟಾಗ ಅನ್ನ ತುಂಬಾ ಚೆನ್ನಾಗಿ ಉದುರಾಗಿ ಬರ್ತದೆ. ನಿಮಗೆ ತೋರಿಸ್ತೀನಿ ನಾನು, ಅನ್ನ ಎಲ್ಲ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ. ಸೊ ಇಷ್ಟು ನೀರು ಇಡಲೇಬೇಕಾಗತ್ತೆ. 3 ಸೇರು ಹಾಕಿದರೆ, 3 ಗ್ಲಾಸ್ ಹಾಕಿದರೆ, ಹಾಗೆ 2 ಗ್ಲಾಸ್ ಹಾಕಿದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ, 1 ಗ್ಲಾಸ್ ಹಾಕಿದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ. ಇದು 10 ಲೀಟರ್ನ ಕುಕ್ಕರ್, ನೆನ್ಪಿಟ್ಕೊಳ್ಳಿ. ನೋಡಿ, ಇನ್ನೂ ಕರೆಕ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡಿ 5 ಲೀಟರ್ನ ಕುಕ್ಕರ್, ಇದು ಕೂಡ ಅಷ್ಟೇ ನಂದಿ ಬ್ರ್ಯಾಂಡಿದ್ದೆ ಕುಕ್ಕರ್. ಇದು 5 ಲೀಟರ್ನ ಕುಕ್ಕರ್, ಇದು ಚಿಕ್ಕ ಕುಕ್ಕರ್. ಇದನ್ನು ನಾನು ಬೇಳೆ ಬೇಯಿಸೋದಕ್ಕೆ, ತರಕಾರಿ ಬೇಯಿಸೋದಕ್ಕೆಲ್ಲ ಯೂಸ್ ಮಾಡ್ತೀನಿ, ಪಲಾವ್ ಮಾಡೋದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತೀನಿ. ಈಗ ಇದಕ್ಕೆ ನೀವು ಯಾರಾದರೂ ರೂಮಲ್ಲಿ ಇವಾಗ ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ, ಒಬ್ಬೊಬ್ರು ಇರ್ತೀರಿ, ಇಬ್ಬರಿಬ್ಬರು ಇರ್ತೀರಿ ಅಂತ ಅಂದಾಗ ಈ ಗ್ಲಾಸ್ನಲ್ಲಿ ನೋಡಿ ಇದು 1 ಗ್ಲಾಸ್. ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡೆ ಅಲ್ವಾ. ನೋಡಿ, ಇಷ್ಟಾಗತ್ತೆ, ಹಾಕಬೇಕಿದ್ರೆ ಇಷ್ಟಾಗತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ನೀವು, ಇದು ಚಿಕ್ಕ ಕುಕ್ಕರ್ ಆದ್ದರಿಂದ ಹೇಳ್ತಾ ಇದ್ದೀನಿ, ಇದಕ್ಕೆ ಎಷ್ಟು ನೀರಿಡಬೇಕು ಗೊತ್ತಾ, ಇಲ್ಲಿ ಮೇಲ್ಗಡೆ ತನಕ ನೀರಿಡಬೇಕಾಗತ್ತೆ. ಇದರಲ್ಲಿ 2 ಗ್ಲಾಸ್ ಅನ್ನ ಮಾಡಿದರೆ, ಇಷ್ಟು ಚಿಕ್ಕ ಕುಕ್ಕರ್ನಲ್ಲಿ 2 ಗ್ಲಾಸ್ ಅನ್ನ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. 5 ಲೀಟರ್ನ ಕುಕ್ಕರಲ್ಲಿ ನೀವು 1 ಗ್ಲಾಸ್ ಅನ್ನ ಮಾಡಿದ್ರಿಲ್ಲ ಅಂತ ಹೇಳಿದರೆ 1.5 ಗ್ಲಾಸ್ ಬೇಕಿದ್ದರೆ ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. 5 ಲೀಟರ್ನ ಕುಕ್ಕರ್ನಲ್ಲಿ ನಿಮಗೆ ಅನ್ನ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ 1 ಗ್ಲಾಸ್ ಅಕ್ಕಿ ಹಾಕಿಬಿಟ್ಟು ಮಾಡ್ಬೋದು. ನೀರು ಇಲ್ಲಿ ತನಕ ಇಡಬೇಕಾಗತ್ತೆ. ನೋಡಿ, ಇಲ್ಲಿ ತನಕ. ಒಂದು ವೇಳೆ ನೀವು 1.5 ಗ್ಲಾಸ್ ಹಾಕಿಬಿಟ್ಟು ಅನ್ನ ಮಾಡ್ತೀರಿ ಅಂತ ಹೇಳಿದರೆ ಒಂದು ಸ್ವಲ್ಪ ಮೇಲ್ಗಡೆ ಇಡಿ, ಇದಕ್ಕಿಂತ ಓಕೆನಾ, ಸ್ವಲ್ಪ ಮೇಲ್ಗಡೆ ಇಟ್ಟು ನೀವು ಅನ್ನ ಮಾಡ್ಬೋದು. ಬಟ್ 1 ಗ್ಲಾಸ್ ಅಕ್ಕಿ ನೀಟಾಗಿ ಅನ್ನ ಬರಬೇಕು, ಉದುರಾಗಿ ಬರಬೇಕು ಚೆನ್ನಾಗಿ ಅಂತ ಹೇಳಿದರೆ 1 ಗ್ಲಾಸ್ ಅಕ್ಕಿ ಹಾಕೊಂಡ್ಬಿಟ್ಟು ಈ 5 ಲೀಟರ್ನ ಕುಕ್ಕರ್ನಲ್ಲಿ ಅನ್ನ ಮಾಡ್ಬೋದು. ಬೇಕಿದ್ರೆ ನಿಮಗೆ ನೈಟಿಗೆ ವಾಪಸ್ ಬೇಕು ಅಂತ ಹೇಳಿದರೆ ಸಪ್ರೇಟಾಗಿ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ದೊಡ್ಡ ಕುಕ್ಕರ್ ತೊಗೊಳ್ಳಿ, ಈ ಥರ ಮಾಡ್ಕೊಳ್ಳಿ. ಬಟ್ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿದರೆ ಆಯಿತು, ಅಷ್ಟೇ. ಓಕೆ, ಇದನ್ನು ತೋರಿಸ್ಬೇಕಿತ್ತು, ಇದನ್ನು ತೋರಿಸಿದ್ದೀನಿ. ಇವಾಗ ನಿಮಗೆ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ವಾಪಸ್ ನಿಮಗೆ ನೀಟಾಗಿ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಬೇಕಿದ್ದರೆ. ಅಂದರೆ ಪಾಪ ಕೆಲವರು ತುಂಬ ಕಷ್ಟಪಡ್ತಾರೆ. ಈ ಥರ ಕುಚ್ಚಲಕ್ಕಿ ಕುಕ್ಕರಲ್ಲಿ ಮಾಡಬೇಕು, ನಮಗೆ ಕೂಡ ಆಫೀಸ್ಗೆ ಹೋಗ್ತೀವಿ, ಟೈಮ್ ಇರಲ್ಲ ನಮ್ಮ ಕೈಲಿ, ನಮಗೆ ಕುಚ್ಚಲಕ್ಕಿ ಅನ್ನನೇ ಊಟ ಮಾಡಬೇಕು ಅಂತ ಅಂದಾಗ ತುಂಬ ಕೆಲವೊಬ್ಬರು ಕಷ್ಟಪಡ್ತಾರೆ. ಸೊ ಆ ರೀತಿ ಆದಾಗ ಇದನ್ನು ನೀವು ಈ ವಿಡಿಯೋನ ನೋಡಿಕೊಂಡು ನೀವು ಇದನ್ನು ಫಾಲೋ ಮಾಡ್ಕೋಬೋದು. ಓಕೆ, ಇವಾಗ ಇದನ್ನು ನೀವು 1 ಗ್ಲಾಸ್ ಅಕ್ಕಿಗೆ ಎಷ್ಟು ವಿಷಲ್ ತೆಗಿಬೇಕು ಇಂಥ ಕುಕ್ಕರಲ್ಲಿ ಅಂತ ಕೇಳಿದರೆ ಒಂದು 7 ವಿಷಲ್ ತೆಗಿಬೇಕಾಗತ್ತೆ. ಅಷ್ಟು ಬೇಗ ಬೇಯಲ್ಲ ಇದು. ಈ ಕುಕ್ಕರಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿ ಮಾಡಿದರೆ 7 ವಿಷಲ್ ಖಂಡಿತವಾಗ್ಲೂ ಬೇಕಾಗುತ್ತೆ. 7 ವಿಷಲ್ ತೆಗೆದು ನೀವು ಒಂದು ಸಲ ಕುಕ್ಕರ್ ತಣ್ಣಗಾದ ನಂತರ ಒಂದು ಸಲ ಓಪನ್ ಮಾಡಿ ನೋಡಿ, ಆವಾಗ ಚೆನ್ನಾಗಿ ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಚೆನ್ನಾಗಿ ಬೆಂದಿಲ್ಲ, ಇನ್ನೂ ಬೇಯಬೇಕು ಅಂತ ಹೇಳಿದರೆ ವಾಪಸ್ ಕ್ಲೋಸ್ ಮಾಡಿ ಇನ್ನೂ 1-2-3 ವಿಷಲ್ ತೆಗೀರಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ನೀವು ಎಷ್ಟು ವಿಷಲ್ ತೆಗೆದಿದ್ದೀರಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಮಾಡಬೇಕಿದ್ರೆ ನೀವು ಇವಾಗ ಎಷ್ಟು ವಿಷಲ್ ಮೊದಲು ತೆಗೆದಿದ್ದೀರಾ ಅಷ್ಟು ವಿಷಲ್ ತೆಗೆದ್ರೆ ಆಯಿತು, ಅಲ್ಲಿಗೆ ಅನ್ನ ರೆಡಿ ಆಗುತ್ತೆ. ಓಕೆ, ಇವಾಗ ನೋಡಿ ಇದು 40 ಮಿನಿಟ್ಸಲ್ಲಿ ಬೆಂದಿದೆ. 40 ಮಿನಿಟ್ಸ್ ಆಗಬೇಕಿದ್ರೆ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೆ, ಹಾಗೆ ಕೂಲ್ ಆಗಿದೆ ನೋಡಿ. ಇವಾಗ ಈಗ ಹಬೆ ಏನೂ ಬರ್ತಾ ಇಲ್ಲ. ಈಗ ಇದನ್ನು ತೆಗಿತಾ ಇದ್ದೀನಿ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ.
ಕುದೀತಾ ಇದೆ ನೋಡಿ. ಅಂದರೆ ಸ್ವಲ್ಪ ಬೇಗ ತೆಗೆದೆ, ಇಲ್ಲಾಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಟೈಮ್ ಇಡ್ತೀನಿ ನಾನು. ಇಷ್ಟು ಬಿಸಿ ಇರುವಾಗ ತೆಗೆಯೋದಿಲ್ಲ. ಇವತ್ತು ಸ್ವಲ್ಪ ಬೇಗ ತೆಗೆದೆ, ಲೇಟ್ ಆಯಿತು, ಮಕ್ಕಳು ಹಸಿವು ಅಂತ ಹೇಳ್ತಾ ಇದ್ದಾರೆ. ನೋಡಿ ಯಾವ ಥರ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಈಗ ನಿಮಗೆ. ನೋಡಿ ಹೇಗಿದೆ ನೋಡಿ. ನೋಡಿ ಜಾಸ್ತಿ ಬೆಂದಿಲ್ಲ ನೋಡಿ, ಕಡಿಮೆನೂ ಬೆಂದಿಲ್ಲ. ಈ ಥರ ಕಟ್ ಮಾಡಬೇಕಿದ್ರೆ ನೀಟಾಗಿ ಕಟ್ ಆಗ್ತಾಯಿದೆ ನೋಡಿ. ನಮ್ಮ ಅಂದಾಜು ಇಷ್ಟೇ, ನಮಗೆ ಇಷ್ಟೇ ಅಂದಾಜು ಬೇಯಬೇಕಾಗತ್ತೆ. ಇದಕ್ಕಿಂತ ಜಾಸ್ತಿ ಬೆಂದರೂ ಇಷ್ಟ ಆಗಲ್ಲ, ಕಡಿಮೆ ಬೆಂದರೂ ಇಷ್ಟ ಆಗಲ್ಲ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಅದೇ ಕೆಲವರು ಹೇಳ್ತಾರೆ ಅದು ಲೋಳೆ ಥರ ಬರುತ್ತೆ, ಚೆನ್ನಾಗಿ ಬರಲ್ಲ, ಅದರ ಈ ಗಂಜಿ ಏನಿದೆ ನೋಡಿ ತೆಳಿ ಅಂತ ಹೇಳ್ತೀವಲ್ವ, ಅದು ಲೋಳೆ ಥರ ಬರುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ನೋಡಿ ಎಷ್ಟು ಚೆನ್ನಾಗಿ ನೀರು ಥರ ಬಂದಿದೆ ನೋಡಿ. ನೋಡಿ ಕುಕ್ಕರಲ್ಲಿ ಕರೆಕ್ಟಾಗಿ ಅನ್ನ ಮಾಡೋದಕ್ಕಾಗತ್ತೆ. ನಮಗೆ ಸರಿಯಾದ ಕ್ರಮ ಗೊತ್ತಿರಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಇವತ್ತು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ ನಿಮಗೆ ನಾನು, ಈ ಥರ ಮಾಡಿ ಅಂತ ಅಂದ್ಬಿಟ್ಟು. ಸೊ ನೋಡಿ ನಾನು ನೀರು ಜಾಸ್ತಿ ಇಟ್ಟಿದ್ದೆ ಅಲ್ವಾ, 3 ಗ್ಲಾಸ್ ಅಕ್ಕಿಗೆ ಜಾಸ್ತಿ ನೀರು ಇಟ್ಟಿದ್ದೆ ನೋಡಿ. ಹಾಗಾಗಿ ಕರೆಕ್ಟಾಗಿ ಬಂದಿದೆ. ಗಂಜಿ ಬೇಕಿದ್ದರೆ ಗಂಜಿನೇ ಇಡ್ಬೋದು, ಅನ್ನ ಬೇಕಿದ್ರೆ ಅನ್ನ ಮಾಡ್ಕೋಬೋದು. ಅನ್ನ ಬೇಕಿದ್ದರೆ ಇದನ್ನು ನೀವು ಬಸಿದ್ರಾಯಿತು. ಈಗ ಇದನ್ನು ನಾನು ಬಸಿತೀನಿ. ನಾನು ಬಸಿದು ಆಮೇಲೆ ವಾಪಸ್ ನಿಮಗೆ ಅನ್ನ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಅನ್ನ ತೋರಿಸ್ತೀನಿ ನಿಮಗೆ. ಇನ್ನು ಇದನ್ನು ಬಸಿಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಥರ ಬೆಲ್ಟ್ ಇರುತ್ತಲ್ವಾ, ಬೆಲ್ಟ್ ಇಟ್ಟು ನಾವು ಅನ್ನ ಬೇಯಿಸ್ಕೊಂಡಿರ್ತೀವಿ, ಇದು ಆಲ್ರೆಡಿ ನಂತರ ಬೆಲ್ಟನ್ನು ತೆಗಿಬೇಕು. ಬೆಲ್ಟ್ ತೆಗೆದು ವಿಷಲ್ ತೆಗಿಲಿಕ್ಕಿಲ್ಲ, ವಿಷಲ್ ಹಾಗೇ ಇರಲಿ. ವಾಪಸ್ ಇದನ್ನು ಮುಚ್ಚಬೇಕು, ಈ ಥರ ಮುಚ್ಚಬೇಕು. ಈಗ ಹೇಗೆ ಬಸಿಯೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಈ ರೀತಿ ಬಸಿಯೋದು ನೋಡಿ, ಎಷ್ಟು ನೀಟಾಗಿ ಅದರ ಗಂಜಿ ಏನಿದೆ ತೆಳಿ ಅಂತ ಹೇಳ್ತೀವಿ ನಾವು, ಅದು ಏನಿದೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ. ಇಷ್ಟೇ, ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಬಸಿದ್ರಾಯಿತು. ಮಾಮೂಲಿ ನಾವು ಈ ಪಾತ್ರೆ ಮೇಲೆ, ಅಂದರೆ ಪಾತ್ರೆ ಒಲೆ ಮೇಲೆ ಯಾವ ರೀತಿ ಅನ್ನ ಮಾಡ್ತೀವಿ ನೋಡಿ, ಅನ್ನ ಮಾಡಿ ಬಸಿತೀವಲ್ವ, ಸೊ ಹಾಗೇನೆ ಅಷ್ಟೇ ನೋಡಿ. ಕಾಣ್ತಾ ಇರ್ಬೋದು ನಿಮಗೆ ನೋಡಿ, ಈ ಥರ ಬಸಿಯೋದು. ಓಕೆ, ಇವಾಗ ಅನ್ನ ಬಸ್ತಾ ಆಗಿದೆ ನೋಡಿ. ಈಗ ತೆಗ್ದಿದ್ದೀನಿ, ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಹೇಗೆ ಬಂದಿದೆ ನೋಡಿ, ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ನಿಮಗೆ ಡೌಟ್ ಬೇಡ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಇದನ್ನು ಕರೆಕ್ಟಾಗಿ ತೋರಿಸ್ತಾ ಇರೋದು ನಿಮಗೆ. ನೋಡಿ ಹೇಗೆ ಬಂದಿದೆ ನೋಡಿ ಅನ್ನ ನೋಡಿ. ಯಾರಿಗಾದರೂ ಗೊತ್ತಾಗತ್ತಾ ಇದು ಕುಕ್ಕರಲ್ಲಿ ಮಾಡಿರುವ ಅನ್ನ ಅಂತ ಅಂದ್ಬಿಟ್ಟು? ಸೊ ಅದೇ ನನಗೆ ಕೆಲವರು ಹೇಳ್ತಾರೆ ಚೆನ್ನಾಗಾಗಲ್ಲ ಅಂತ ಅಂದಾಗ ನನಗೆ ಒಂದ್ಸಲ ಶಾಕ್ ಆಗುತ್ತೆ, ಯಾಕೆ ಚೆನ್ನಾಗಿ ಬರಲ್ಲ ಅಂತ. ಮತ್ತೆ ಗೊತ್ತಾಗತ್ತೆ ನನಗೆ ಅದು ಅಂದರೆ ವಿಧಾನ, ಮಾಡುವಂತಹ ವಿಧಾನ ಏನಿದೆ ನೋಡಿ, ಅದು ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಈ ಕುಕ್ಕರಲ್ಲಿ ಅನ್ನ ಮಾಡೋದಕ್ಕೆ ಬರಲ್ಲ ಅಂತ ಗೊತ್ತಾಗತ್ತೆ. ಹಾಗಾಗಿ ಇವತ್ತು ನಾನು ತೋರಿಸಿದ್ದು ನಿಮಗೆ. ಗೊತ್ತಾಯ್ತಲ್ವಾ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು. ಇನ್ನು ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇರಲ್ಲ ಅಂತ ಅನ್ಕೋತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಮಾಡ್ಕೋಬಹುದಲ್ವಾ ಕುಚ್ಚಲಕ್ಕಿಯನ್ನು ಕುಕ್ಕರ್ನಲ್ಲಿ ಎಷ್ಟೊಂದು ಈಸಿಯಾಗಿ ಮಾಡ್ಕೋಬಹುದು ಅನ್ನೋದನ್ನ ನಾನು ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸಿದ್ದೀನಿ. ಯಾರಿಗಾದರೂ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ಸ್ ಮಾಡಿ. ಕಮೆಂಟ್ಸಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ. ಇನ್ನೂ ಡೀಟೇಲ್ ಆಗಿ ಏನಾದರೂ ಬೇಕು ಕುಚ್ಚಲಕ್ಕಿಯನ್ನು ಕುಕ್ಕರಲ್ಲಿ ಮಾಡುವಂತಹ ಒಂದು ವಿಧಾನ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದರೆ ಯಾವ ಥರ ಬೇಕು ನಿಮಗೆ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮಗೆ. ತುಂಬ ಸುಲಭವಾಗಿ ಮಾಡ್ಕೋಬಹುದು. ಇವಾಗ ನಾವು ಎಲ್ಲಿಗಾದರೂ ಹೋಗ್ತೀವಿ, ಬೆಳಿಗ್ಗೆ ಮನೆ ಬಿಟ್ಟು ಹೋದವರು ರಾತ್ರಿ ಆಗತ್ತೆ ಮನೆಗೆ ಬರುವಾಗ, ಆವಾಗ ಎಷ್ಟೋ ಜನರ ಲೈಫಲ್ಲಿ ಈ ಥರ ಒಂದು ಇರುತ್ತೆ. ಅಂದರೆ ಬೆಳಿಗ್ಗೆ ಎಲ್ಲಿಗಾದರೂ ಹೋಗ್ತೀವಿ, ಆವಾಗ ಬೇಗ ಬರಬೇಕು ಅಂತ ಅನ್ಕೋತೀವಿ. ಬೇಗ ಸಂಜೆ ಟೈಮ್ಗೆ ಮನೆಗೆ ಬಂದರೆ ಒಲೆ ಮೇಲೆ ಅನ್ನ ಮಾಡ್ಕೋಬಹುದು ಅಂತ ಅನ್ಕೋತೀವಿ. ಬಟ್ ಏನಾಗತ್ತೆ ಅಂತ ಹೇಳಿದರೆ ಒಂದೊಂದ್ಸಲ ಟೈಮು ಆಚೆ ಈಚೆ ಆಗುತ್ತೆ, ನಾವು ಮನೆಗೆ ಬರಬೇಕಿದ್ರೆ ಲೇಟ್ ಆಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ತೀರಾ, ತುಂಬ ಯೋಚನೆ ಮಾಡ್ತೀರಿ. ಮನೆಗೆ ಬಂದು ಏನಪ್ಪ ಯಾವ ಥರ ಊಟ ಮಾಡೋದು, ಏನು ಮಾಡೋದು, ಒಲೆ ಮೇಲೆ ಇನ್ನೂ ಅನ್ನ ಇಟ್ಟರೆ ಅದು ಬೇಯಲ್ಲ ಅಂತ ಅಂದ್ಬಿಟ್ಟು. ಸೊ ಆ ಟೈಮಲ್ಲಿ ನಿಮಗೆ ಕುಕ್ಕರ್ ತುಂಬಾ ಹೆಲ್ಪ್ ಆಗುತ್ತೆ.
ನಿಮಗೆ ತುಂಬ ಯೂಸ್ ಆಗುತ್ತೆ ಕುಕ್ಕರ್. ಒಂದೊಂದು ಕುಕ್ಕರ್ ಮನೇಲಿ ಇದ್ರೆ ಟೆನ್ಷನ್ ಫ್ರೀ ಅಂತ ಅನ್ಸುತ್ತೆ. ಸ್ವಲ್ಪ ಮಾಡುವಂತಹ ವಿಧಾನ ಗೊತ್ತಿದ್ರೆ ಸಾಕು ಅಷ್ಟೇನೆ. ನೀವು ಸ್ವಲ್ಪ ಅಕ್ಕಿ ಮುಳುಗೋಷ್ಟು ನೀರು ಹಾಕಿದ್ರೆ, ಇವಾಗ ವೈಟ್ ರೈಸ್ ಹೇಗೆ ಮಾಡ್ತೀವಿ ನಾವು, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತೀವಲ್ವ, ಸೊ ಅದೇ ಥರ ನೀವು ಇದನ್ನು ಕೂಡ ಮಾಡಿದ್ರೆ ಅದು ಖಂಡಿತವಾಗ್ಲೂ ಬೇಯಲ್ಲ, ಅನ್ನ ಕೂಡ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಮಾಡುವಂತಹ ವಿಧಾನ ಕರೆಕ್ಟಾಗಿ ಗೊತ್ತಿದ್ರೆ ಆರಾಮಾಗಿ ನಾವು ಕುಕ್ಕರಲ್ಲಿ ಕುಚ್ಚಲಕ್ಕಿ ಅನ್ನನ ಮಾಡ್ಕೊಂಡು ಊಟ ಮಾಡ್ಬೋದು. ನೀವು ರಾತ್ರಿ ಮನೆಗೆ ಬರಬೇಕಿದ್ರೆ ಲೇಟ್ ಆದಾಗ ನೀವು ಆರಾಮಾಗಿ ಬಂದು ಕುಕ್ಕರಲ್ಲಿ ಟೆನ್ಷನ್ ಇಲ್ಲದೆ ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದಲ್ವಾ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ತುಂಬ ಹೆಣ್ಮಕ್ಳಿಗೆ ಉಪಯೋಗ ಆಗುವಂತಹ ವಿಡಿಯೋ ಇದು ಅಂತ ಕೂಡ ಅನ್ನಿಸ್ತು. ಕುಕ್ಕರಲ್ಲಿ ಅನ್ನ ಮಾಡೋದನ್ನೋದನ್ನ ತೋರಿಸ್ತೀನಿ ಸ್ನೇಹಿತರೆ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೆಣ್ಮಕ್ಳು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿನಲ್ಲಿ ಹೆಣ್ಮಕ್ಳು ತುಂಬ ಜನ ಇರ್ತಾರೆ, ಪಾಪ ಕಷ್ಟಪಡ್ತಾ ಇರ್ತಾರೆ, ಕುಕ್ಕರಲ್ಲಿ ಯಾವ ಥರ ಅನ್ನ ಮಾಡೋದು ಅನ್ನೋದು ಗೊತ್ತಿಲ್ಲದೆ ತುಂಬ ಪರದಾಡ್ತಾ ಇರ್ತಾರೆ. ಸೊ ಅಂಥವರೆಲ್ಲ ಇದ್ದರೆ, ನಿಮಗೆ ಗೊತ್ತಿದ್ರೆ ಅದನ್ನು ಶೇರ್ ಮಾಡಿ. ಈ ವಿಡಿಯೋನ ಅವರಿಗೆ ಕೂಡ ಹೆಲ್ಪ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೊಂದು ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.